ನೀವೇನಾದರೂ ರಾಮನಗರ ಕಡೆ ಬಂದರೆ ಹೋಟೆಲ್ ಜನಾರ್ದನಲ್ಲಿ ಮಸಾಲೆ ದೋಸೆ ಮತ್ತು ಮೈಸೂರು ಪಾಕ್ನ ಮಿಸ್ ಮಾಡಲೇಬೇಡಿ. ನಾನು ಟ್ರೈ ಮಾಡಿದ್ದು ಮೈಸೂರು ಪಾಕ್ ಅಂತೂ ಸಖತ್ತಾಗಿತ್ತು. ಬಾಯಲ್ಲಿ ಇಟ್ಟಿದ ತಕ್ಷಣ ಕರಿಗಿಬಿಡ್ತಾ ಇತ್ತು. ಆ ಒಂದು ತುಪ್ಪದ ಫ್ಲೇವರ್ ಹಂಗೆ ಬರ್ತಾ ಇತ್ತು. ಸಖತ್ತಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಸೊ ನಿಮಗೆ ಈ ಥರ ಒಂದು ಟಿಕೆಟ್ನ ಕೊಡ್ತಾರೆ. ಟಿಕೆಟ್ ಬಂದ್ಬಿಟ್ಟು 100 ರೂಪೀಸ್ ಒಬ್ಬರಿಗೆ. ಆಂಜನೇಯ ಅವರು ವೆಲ್ಕಮ್ ಮಾಡ್ತಾ ಇದ್ದಾರೆ. ಆಮೇಲೆ ವೀರಗಾಸ್ ಅವರು ವೆಲ್ಕಮ್ ಮಾಡ್ತಾರೆ ನಿಮ್ಗೆ ಬಂದ ತಕ್ಷಣ. ನೀವು ಈ ಒಂದು ಜಾನಪದಕ್ಕೆ ಬಂದ ತಕ್ಷಣ ನಿಮಗೆ ಈ ಒಂದು ಜಾನಪದ ಲೋಕ ನಿಮಗೆ ವೆಲ್ಕಮ್ ಮಾಡ್ಕೊಳ್ಳುತ್ತೆ. ಹಾಗೆ ಇಲ್ಲಿಂದ ಹಂಗೆ ಮುಂದೆ ಹೋಗ್ತಾ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಹಸು ಹಾಲು ಕರೀತಾರೆ. ಆಮೇಲೆ ಇಲ್ಲಿ ಏನಂದ್ರೆ ಕುರಿಗಳನ್ನ ಹೇಗೆ ಸಾಕ್ತಾ ಇದ್ರು ಆವಾಗಿನ ಹಿಂದಿನ ಕಾಲದಲ್ಲಿ ನೋಡಿ, ಅದೆಲ್ಲ ಇಟ್ಟಿದ್ದಾರೆ. ಕಟ್ಟಿಗೆನ ಯಾವ ಕಡಿತಾ ಇದ್ರು. ಆಮೇಲೆ ತಾಯಿ ಅಕ್ಕಿನ ಕ್ಲೀನ್ ಮಾಡ್ತಾ ಇದ್ರೆ ಅದ್ರ ಮಗು ಹಿಂದೆ ಇದೆ ನೋಡಿ ಯಾವ ತರ ಇದೆ. ಚಿಕ್ಕ ವಯಸ್ಸೆಲ್ಲ ನಾವೆಲ್ಲ ಅದೇ ತರ ಇದ್ವಲ್ಲ, ಸೊ ಆ ತರ. ಆಮೇಲೆ ನೋಡಿ ಹುಂಜ ಇದೆ, ಕುರಿ ಇದೆ, ಕೋಳಿ ಇದೆ. ಇಲ್ಲಿ ಮುಂಚೆ ಬೋಟಿಂಗ್ ಎಲ್ಲ ಇತ್ತು ಅಂತ ಕಾಣಿಸುತ್ತೆ. ಇವಾಗ ಬೋಟಿಂಗ್ ಯಾವುದು ಕಾಣ್ತಾ ಇಲ್ಲ. ಬೋಟ್ಗಳಿವೆ, ಬೋಟಿಂಗ್ ಯಾರು ಆಡ್ತಾ ಇಲ್ಲ, ಬೋಟ್ಗಳು ಕಾಣ್ತಾ ಇವೆ ಅಷ್ಟೇ. ನೋಡಿ ಎಷ್ಟೋ ಜನಗಳನ್ನು ಒತ್ತೊಯ್ದು ಅದರಿಂದ ಮನೋರಂಜನೆ ಪಡೆದಂತಹ ಬೋಟು ನಮ್ಮ ಮುಂದಿದೆ. ನೋಡಿ ಆಗಿನ ಕಾಲದ ಬಿತ್ತನೆ ಯಾವ ತರ ಮಾಡ್ತಾ ಇದ್ರು. ಇಲ್ಲಿ ವೀರಗಳನ್ನ ಕೆತ್ತಿದ್ದಾರೆ. ವೀರಗಲ್ಲು ಅಂತ ಅಂದ್ರೆ ಹಿಂದಿನ ಕಾಲದಲ್ಲಿ ರಾಜರು ಮಾಡಿದಂತಹ ಸಾಧನೆಗಳನ್ನು ಅದನ್ನು ಕಲ್ಲಿನ ಮೂಲಕ ಕೆತ್ತೋದು, ಅದನ್ನ ವೀರಗಲ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ವೀರಗಳೆಲ್ಲ. ನನ್ಗಂತೂ ಇದು ಏನು ಅಂತ ಗೊತ್ತಾಗಿಲ್ಲ. ನಿಮ್ಗೇನಾದ್ರೂ ಗೊತ್ತಾದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇಡ್ಲಿಗೆ ಚಟ್ನಿ ಬೇಕಲ್ವಾ? ಆ ಚಟ್ನಿನ ಆಗಿನ ಕಾಲದಲ್ಲಿ ಈ ತರ ಇದನ್ನ ಮೇಲೆ ಇಟ್ಬಿಟ್ಟು ನೋಡಿ, ಒಳಗಡೆ ಇದೆ, ಇಲ್ಲಿ ಒಳಗಡೆ ಅದನ್ನ ಹಾಕ್ಬಿಟ್ಟು ಇದೆಲ್ಲ ಈ ತರ ರುಬ್ತಾ ಇದ್ರು. ರುಬ್ಬಿ ಕೊಡ್ತಾ ಇದ್ರು ಆಗಿನ ಕಾಲದಲ್ಲಿ. ಒಳಗಡೆ ಯಾವ ತರ ಫೀಲ್ ಆಗ್ತಿದೆ ಅಂದ್ರೆ AC ತರ ಫೀಲ್ ಆಗ್ತಾ ಇದೆ. ಆ ಒಂದು ಮರ ಸ್ಮೆಲ್ ಬರ್ತಾ ಇದೆ ಅಲ್ಲ, ಸಖತ್ತಾಗಿದೆ ಸ್ಮೆಲ್ ಮಾತ್ರ. ನೋಡಿ ಬಾವಿ ನೀರನ್ನ ಸೇರ್ತಾ ಇದ್ದಾರೆ. ಬಾವಿ ನೀರಿದೆನಾ? ನೀರು ಇಲ್ಲ, ಆದ್ರೆ ಆಗಿನ ಕಾಲದಲ್ಲಿ ಬಾವಿಲಿ ಈ ತರ ನೀರನ್ನ ಸೇರ್ತಾ ಇದ್ರು. ಈ ತರ ಸೇದ್ಬಿಟ್ಟು ಈ ತರ ಮೇಲೊಂದು ಕೆಳಗೊಂದು ತಗೊಂಡು ಮನೆಗೆ ಹೋಗ್ತಾ ಇದ್ರು. ಮನೆಗೆ ಹೋದ್ಮೇಲೆ ಇಲ್ಲೇನಿದೆ ಅಂತಂದ್ರೆ, ಈ ಒನಕೆಯಲ್ಲಿ ಜೋಳ ಇರ್ಬೋದು, ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಪ್ರತಿಯೊಂದನ್ನು ಆ ಒಂದು ಒನಕೆಯಲ್ಲಿ ಕುಟ್ಟಿ ಅವರು ತಮ್ಮ ಆಹಾರನ ತಯಾರಿಸ್ತಾ ಇದ್ರು. ಆಮೇಲೆ ನೋಡಿ, ಇದು ಗೊತ್ತಾ ನಿಮ್ಗೆ? ಬೀಸೋ ಕಲ್ಲು ಇದು, ಈ ತರ ಬೀಸ್ಕಲ್ಲು. ಆಮೇಲೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಅದ್ರಲ್ಲಿ ಏನ್ ಕೊಡ್ತಾ ಇದ್ರು ಅಂತಂದ್ರೆ, ನಾವೀಗೆಲ್ಲ ಕೊಡ್ತೀವಲ್ವ ಶುಂಠಿ, ಆಮೇಲೆ ಏನನ್ನ ಕೊಡ್ತೀವಲ್ಲ ಆ ತರ ಅದ್ರಲ್ಲಿ ಹಿಂದೆ ಕೊಡ್ತಾ ಇದ್ರು. ಈ ತರ ಬೀಸ್ತಾ ಇದ್ರು. ಇವಾಗೆಲ್ಲ ನಾವು ಎಲೆಕ್ಟ್ರಿಕಲ್ ಯೂಸ್ ಮಾಡ್ತೀವಿ. ಅಂದ್ರೆ ರಾಗಿ, ಗೋಧಿ, ಅಕ್ಕಿ ಏನೇ ಪದಾರ್ಥ ಇದ್ರು ಕೂಡ ಅದ್ರಲ್ಲಿ ಹಾಕ್ಬಿಟ್ಟು ಈ ತರ ರೌಂಡ್ ಆಗಿ ತಿರುಗಿಸ್ತಾ ಇದ್ರು. ನೋಡಿ ನಾವು ಇವಾಗೆಲ್ಲ ಮೊಹರಂ ಮಾಡ್ತೀವಲ್ವಾ, ಆಗಿನ ಕಾಲದಲ್ಲಿ ಮೊಹರಂ ಇದು. ಗಾಲಿ ಗೆಜ್ಜೆ ಕಟ್ಟಿದ್ದಾರೆ, ಅಲ್ಲಿ ಟಮಟೆ ಹೊಡಿತಾ ಇದ್ದಾರೆ. ಆಗಿನ ಕಾಲದಲ್ಲಿ ರಾಗಿ ಭತ್ತ ಎಲ್ಲ ಯಾವ ತರ ಅದನ್ನ ಪುಡಿ ಮಾಡ್ತಾ ಇದ್ರು. ಆ ರಾಗಿ
ರಾಗಿ ಅದು ಇದೆಯಲ್ವಾ, ಅದು ಕಾಣಿಸ್ತಾ ಇದೆಯಲ್ವಾ, ಅದರಲ್ಲಿ ರಾಗಿನ ಹಾಕಿಬಿಟ್ಟು ಈ ಪ್ರಾಣಿಗಳನ್ನ ತಿರುಗಿಸೋದು. ತಿರ್ಸಿದ ಮೇಲೆ ಅದು ರಾಗಿ ಆಗಿರ್ಬೋದು, ಜೋಳ ಆಗಿರೋದು, ಅಕ್ಕಿ ಆಗಿರ್ಬೋದು, ಅದು ರೌಂಡ್ ಆಗಿ 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 ನಮ್ಗೆ ಕೊನೆಗೆ ಹಿಟ್ಟು ಸಿಗ್ತಾ ಇತ್ತು. ಅದರಿಂದ ಊಟ ಮಾಡ್ತಾ ಇದ್ರು. ನೋಡ್ರಿ ಆಗಿನ ಕಾಲದ ದನದ ಕೊಟ್ಟಿಗೆ ಹೆಂಗಿದೆ. ಅಯ್ಯೋ, ದನದ ಕೊಟ್ಟಿಗೆ ಸಖತ್ತಾಗಿದೆ. ನಾನೇನೋ ಇದು ರಿಯಲ್ ಅನ್ಕೊಂಡ್ಬಿಟ್ಟೆ. ರಿಯಲ್ ಅಲ್ಲ 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 ಗುರು, ಪ್ರತಿಮೆಗಳು ಇವೆಲ್ಲ. ನಾನು ರಿಯಲ್ ಅನ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಹೆಂಗ್ ಕಾಣ್ತಾ ಇದೆ. ಅಯ್ಯೋ, ಇವಾಗ ಏನಾದ್ರು ಜಗಳ ಆದ್ರೆ ಎಲ್ಲಿಗೆ ಹೋಗ್ತೀವಿ ಹೇಳಿ? ಕೋರ್ಟು, ಕಾನೂನು, ಹೈಕೋರ್ಟ್ಗೆಲ್ಲ ಹೋಗ್ತೀವಿ. ಅಂದ್ರೆ ಆಗಿನ ಕಾಲದಲ್ಲಿ ಏನಾದ್ರು ಜಗಳ ಆದ್ರೆ ಒಂದು ಹಳ್ಳಿ ಕಟ್ಟೆಯಲ್ಲಿ ಕೂತ್ಕೊಂತ ಇದ್ರು, ಹಳ್ಳಿ ಕಟ್ಟೆ ಮಾತಾಡ್ತಾ ಇದ್ರು. ನೀವೇನಾದ್ರೂ ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಕುಟುಂಬದ ಜೊತೆ ನೀವೇನಾದ್ರೂ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಸೊ ಪ್ರತಿಯೊಬ್ಬರಿಗೂ ₹100 ಇದೆ, ಒಬ್ಬರಿಗೆ ₹100. ಸೊ ವಿಡಿಯೋಗ್ರಫಿ ಅದಕ್ಕೆ ಎಲ್ಲ ಕಾಸು ತಗೊಂತಾರೆ. ಅಂದ್ರೆ ವಿಡಿಯೋಗ್ರಫಿಗೆ ಅಂದ್ರೆ ನೀವು ಕ್ಯಾಮ್ರಾ ತಂದ್ರೆ ಮಾತ್ರ ಬೇರೆ ಕಾಸು ತಗೊಂತಾರೆ. ನೀವು ನಿಮ್ ಫ್ಯಾಮಿಲಿ ಜೊತೆ, ನಿಮ್ ಫ್ರೆಂಡ್ಸ್ ಜೊತೆ ಆರಾಮಾಗಿ ಬಂದು ಎಂಜಾಯ್ ಮಾಡ್ಬೋದು. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಜಾನಪದ ಲೋಕದ ಒಳಗಡೆ ನೀವು ಬಂದ್ರೆ ಇಲ್ಲಿ ಶ್ರೀ ಕಾವೇರಿ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಅಂತ ಇದೆ. ಬನ್ನಿ ಒಳಗಡೆ ಏನಿದೆ ಅಂತ ನೋಡೋಣ. ಓಹೋ, ಒಳಗಡೆ ಎಲ್ಲ ಸಿಗುತ್ತೆ ನಿಮ್ಗೆ. ಕ್ರಾಫ್ಟ್ ಯಾವ ತರ ಇರುತ್ತೆ, ಯಾವ ತರ ಇಲ್ಲ. ಬೋಟ್ ಅಂತೂ ಸ್ಟಕ್ ಆಗಿ ನಿಂತ್ಬಿಟ್ಟೈತೆ. ಯಾರು ಬೋಟಲ್ಲಿ ಕೂತ್ಕೊಳ್ಳಲ್ಲ ಅಂತ ಅನ್ಸುತ್ತೆ. ನೋಡಿ, ಎಲ್ಲ ಸ್ಟಾಪ್ ಆಗ್ಬಿಟ್ಟಿದೆ. ಲಾಕ್ ಆಗ್ಬಿಟ್ಟಿದ್ದಾರೆ, ಎಲ್ಲ ಲಾಕ್ ಆಗ್ಬಿಟ್ಟು ನಿಲ್ಸ್ಬಿಟ್ಟಿದ್ದಾರೆ ಬೋಟ್ನ. ಸ್ವಾಮಿಗಳೇ, ನೀವೇನಾದ್ರೂ ಈ ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂತಂದ್ರೆ ಬೆಂಗಳೂರಿಂದ ಹೋಗ್ತಾ ಇದ್ರೆ ಬೆಂಗಳೂರಿಂದ ಡೈರೆಕ್ಟ್ ಆಗಿ ರಾಮನಗರಕ್ಕೆ ಟ್ರೈನ್ ಟಿಕೆಟ್ ತಗೊಂಡು ರಾಮನಗರದಲ್ಲಿ ಇಳ್ಕೊಂಡು ಸ್ವಲ್ಪ ಮುಂದೆ ಬಂದು ರಾಮನಗರ ಬಸ್ ಸ್ಟ್ಯಾಂಡ್ ಹತ್ರ ಬಂದ ತಕ್ಷಣ ನಿಮಗೆ ರಾಮನಗರ ಚನ್ನಪಟ್ಟಣ ಅಂತ ಒಂದು ಬಸ್ ಸಿಗುತ್ತೆ. ಆ ಬಸ್ನ ಹತ್ಕೊಂಡ್ಬಿಟ್ರೆ ಇಲ್ಲಿ ಬಂದ್ರೆ ನಿಮಗೆ ಸ್ಟಾಪ್ ಸಿಗುತ್ತೆ, ಸ್ಟಾಪ್ ಕೊಡ್ತಾರೆ. ಈ ವಿಡಿಯೋನ ನೋಡಿ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದೇ ತರಹ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಹೊಸ ಹೊಸ ಸ್ಥಳಗಳೊಂದಿಗೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.